ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕವಂಕಲಕುಂಟ ಗ್ರಾಮಕ್ಕೆ ಬಂದಿದ್ದೇವೆ. ನೀವು ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ ಮಂಜುನಾಥ್ ಅವ್ರನ್ನ ಮಾತಾಡ್ಸ್ತಾ ಇದ್ವಿ. ಈ ಟೊಮೆಟೊದಲ್ಲಿ ಬೀಜೋತ್ಪಾದನೆ ಮಾಡಿ ಅದರಲ್ಲಿ ಯಾವ ರೀತಿ ಒಂದು ಲಾಭವನ್ನು ಕಂಡುಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ಇವತ್ತಿನ ಕಂತಿನಲ್ಲಿ ಅವರ ಸಹೋದರ ಆಗಿರುವಂತಹ ಶ್ರೀ ಮಾರುತಿ ಬೇವೂರವ್ರನ್ನ ಮಾತಾಡಿಸಿ ಇವರು ಕರ್ಬೂಜದ ಒಂದು ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದಾರೆ. ಈ ಕರ್ಬೂಜ ಬೀಜೋತ್ಪಾದನೆ ಮಾಡೋಕ್ಕೂ ಮತ್ತು ಹೊರಗಡೆ ನಾವು ಅದನ್ನು ಬೆಳೆಸಿ ಅದನ್ನು ಹಣ್ಣು ಮಾರೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ, ಅದರಲ್ಲದೆ ಯಾವ ಕಂಪ್ನಿ ಜೊತೆ ಇವರು ಟೈಅಪ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಇದನ್ನು ಬೀಜೋತ್ಪಾದನೆಯಾಗಿ ಒಂದು ಈ ಶೇಡ್ನೆಟ್ಟಲ್ಲಿ ಬೆಳೀತಾರೆ ಅನ್ನೋದ್ರ ಕುರಿತು ಇವತ್ತಿನ ಕಂತಿನಲ್ಲಿ ಅವರಿಂದ ಕೇಳಿ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್. ಸರ್, ನಾವು ಗಂಗಾವತಿಗೆ ಬಂದಿದ್ವಿ ಲಾಸ್ಟ್ ಟೈಮು. ಅವಾಗ ಬಂದಾಗ ನಮಗೆ ಮಂಜುನಾಥ್ ಸರ್ ಭೇಟಿಯಾದರು. ನಮಗೆ ನಮ್ಮ ವಿಜ್ಞಾನಿಗಳು ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅದಾದಮೇಲೆ ಅವ್ರದ್ದು ಅವಾಗ ಬಂದಾಗ ನಾವು ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಂಡ್ವಿ. ಅದೇ ರೀತಿ ಅವಾಗ ಸ್ವಲ್ಪ ನಮಗೆ ಇವ್ರು ಬೀಜೋತ್ಪಾದನೆ ಮಾಡ್ತಾರೆ ಅಂತ ಕೂಡ ಗೊತ್ತಾಗಿತ್ತು. ಅದೊಂದು ಸ್ವಲ್ಪ ಬಿಟ್ಟಿದ್ವಿ. ಇವತ್ತು ನಾವು ಬೆಳಗ್ಗೆ ಅವ್ರದ್ದು ಒಂದು ಸಂದರ್ಶನ ಮಾಡಿದ್ವಿ ಸರ್, ಯಾವ ರೀತಿ ಬೀಜೋತ್ಪಾದನೆ ಮಾಡ್ತಾಯಿದ್ದಾರೆ ಅಂತೇಳಿ. ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಕರ್ಬೂಜದಲ್ಲಿ ಬೀಜೋತ್ಪಾದನೆ ಮಾಡ್ತಾಯಿದ್ದೀರಾ, ನಿಮಗೂ ಕೂಡ ಸಾಕಷ್ಟು ವರ್ಷಗಳ ಅನುಭವ ಇದೆ ಅಂತ ಅವ್ರು ಹೇಳ್ತಾಯಿದ್ರು. ಹೌದು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಸರ್ ನಿಮ್ಮನ್ನು ಸಂದರ್ಶನ ಮಾಡಿ ಯಾವ ರೀತಿ ನೀವು ಕರ್ಬೂಜದಲ್ಲಿ ಬೀಜೋತ್ಪಾದನೆ ಮಾಡ್ತಾಯಿದ್ದೀರಾ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್. ಹ್ಞೂ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ಸರ್, ಕೃಷಿ ಹಿನ್ನೆಲೆ ನೀವು ಮೂಲತಃ ಕೃಷಿಕರ ಹೇಗೆ? ಇಲ್ಲ ಸರ್, ನಾನು ಕಾಲೇಜ್ ಹೋಗ್ತೀನಿ ಸರ್. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿದ ಸರ್ ನಾನು. ಹಾಂ. ಅದನ್ನು ನಮ್ಮ ಇವರು ಬ್ರದರ್ ಇದನ್ನ ಮಾಡ್ತಿದ್ದಾರ ಸರ್. ನಮ್ದು ಈ ಕಾಲೇಜ್ ಬಿಟ್ಟು ಕಳಿಸಿ ನಾನು ಇವಾಗ ಇದು ಕೃಷಿಗೆ. ಓಕೆ, ನೀವು ಪರ್ಮನೆಂಟ್ ಕೃಷಿಗಳಿದ್ದೀವಿ ಹೇಳಿದ್ದೀವಿ ಸರ್. ಅಂದರೆ ನೀವು ನಿಮ್ಮ ಕಾಲೇಜಿನ ಜೊತೆಗೆ ಹೋಗ್ತಾ ಕೃಷಿನೂ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ಅವಾಗ ನಮ್ಮ ಕಾಲೇಜ್ ಹೋಗ್ತಿದ್ನ್ಯಾ ಸರ್. ಒಳ್ಳೆ ನಮ್ಮ ಡಿಪ್ಲೊಮಾ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿದ್ದೀನಿ ಸರ್ ಕಂಪ್ನಿಯಲ್ಲಿ. ಅಲ್ಲಿ ಒಂದು 10-15 ಸಾವಿರ ರೂಪಾಯಿ ಕೊಡೋದು ಸರ್ ಅವರು. ಅದೇನೋ ನಮ್ಗೆ ಅದಕ್ಕೆ ಆಗಲ್ಲ ಸರ್, ರೂಮಿಗೆ ಅದಕ್ಕೆ ಆಗಲ್ಲ ಸರ್. ಹಾಗಾಗಿ ಇಲ್ಲಿ ಮತ್ತೆ ಅಲ್ಲಿ ಊರಾಗ ಬಂದೆ ಸರ್ ನಾನು. ಇವ್ರು ನಮ್ಮ ಬ್ರದರ್ ಇದನ್ನ ಮಾಡ್ಕೊಂಡು ಹೋಗ್ತಿದ್ರ ಸರ್ ಅವರು. ಹಾಗಾಗಿ ನಾನು ಮಾಡೋಣ ಅಂತಂದೇಳಿ ಹಂಗೆ ಸಣ್ಣ ಒಂದು 5 ವರ್ಷ ಸರ್ ನಾವು ಮಾಡೋಕ್ಕಂತ. ನಮ್ಮ ಅವ್ರ ಬ್ರದರ್ ಅವರು ಒಂದು 10-15 ವರ್ಷ ಆಯ್ತು ಸರ್ ಮಾಡೋಕ್ಕಂತ ಅವರು. ನಾನು ಒಂದು 5 ವರ್ಷದಿಂದ ಇದನ್ನ ಮಾಡೋಕ್ಕಂತ ಸರ್, ಬೀಜೋತ್ಪಾದನೆ ಮಾಡ್ತಾರೆ. ಓಕೆ, ನಿಮಗೆ ಮೊದಲು ಮಾಹಿತಿ ಇತ್ತಾ ಸರ್, ಮೊದಲು ಯಾವ ರೀತಿ ಬೀಜೋತ್ಪಾದನೆ ಮಾಡ್ತಾರೆ ಅಂತೇಳಿ? ಇಲ್ಲ ಸರ್, ನಮಗೆ ಫಸ್ಟ್ ಮಾಹಿತಿ ನಮ್ಮ ಬ್ರದರಿಗೆ ಗೊತ್ತಾ ಸರ್. ಅದು ಅವ್ರು ಮಾಡಿದ್ರೆ ನಾವು ಅವಾಗ ಹೊಲಕ್ಕೆ ಬರ್ತಿದ್ನ್ಯಾ ಸರ್. ಅವಾಗ ಏನೋ ನಮ್ಮ ಸಜ್ಜಿ ಹಿಂಗೆ ಇಂಥವು ಹತ್ತಿ ಹಾಕ್ತಿದ್ದೆ ಸರ್. ಅವಾಗ ಅದನ್ನಷ್ಟು ನೋಡಿದ್ದೀನಿ ಸರ್ ನಾವು. ಅವಾಗ ನಾನು ಅಷ್ಟು ನೋಡಿದ್ದೀನಿ ಸರ್. ಇವಾಗ ಇದ್ದರೆ ಇತ್ತೀಚೆಗೆ ಇವು ಬಂದದ ಸರ್. ಓಕೆ. ಹ್ಞೂ ಸರ್. ಈಗ ನೀವು ಏನು ಕಲ್ತಿದ್ದೆಲ್ಲ ನಿಮ್ಮ ಅಣ್ಣನಿಂದನೇ ಕಲ್ತಿದ್ದು? ಅವ್ರಲಿಂದ ನಾವೆಲ್ಲ ಮತ್ತೆ ಮಂಜುನಾಥ್ ಸರಿಂದನೇ ಎಲ್ಲ ಕಲ್ತಿದ್ದೆ ಸರ್. ನೀವು ಸ್ವಂತವಾಗಿ ಯಾವಾಗ ಶುರು ಮಾಡಿದ್ರಿ ಸರ್ ಮಾಡೋಕ್ಕೆ? ಸ್ವಂತ ಒಂದು 5 ವರ್ಷ ಆಯ್ತು ಸರ್. ಫುಲ್ ಸ್ವಂತ ನಾನು ನೀವೇ ಭೂಮಿ ತಗೊಂಡು ಮಾಡ್ತಾ ಇದ್ದೀವಿ? ಮಾಡಕಂತೀನಿ ಸರ್. ಈಗ ಒಟ್ಟು ನಿಮ್ದು ಎಷ್ಟು ಎಕರೆ ಭೂಮಿ ಜಮೀನಿದೆ ಸರ್? ನಮ್ದು ಒಂದು 2 ಎಕರೆ ಇದೆ ಸರ್. 2 ಎಕರೆ ಇದೆ. ಹ್ಞೂ ಸರ್. ಸರ್, ಇದು ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರಿ ಸರ್ ಬೀಜೋತ್ಪಾದನೆ? ವರ್ಷ ಅಥವಾ ತಿಂಗಳ ಈ ತಿಂಗಳು ಬಿಟ್ಟು ಈ ತಿಂಗಳು ಈ ಬೇರೆ ಬೆಳೆ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಸರ್ ಏಪ್ರಿಲಲ್ಲಿ ಸರ್ ಇವ್ರು ಹೇಳ್ತಾರೆ ಸರ್ ನಮ್ಮ ಕಂಪ್ನಿಯವ್ರು, ನೀವು ಹೊಲ ರೆಡಿ ಮಾಡ್ಕೊರಿ, ನೆಕ್ಸ್ಟ್ ಪ್ಲಾನ್ ಕೊಡ್ತೀವಿ ಅಂತ ಹೇಳಿ ಸರ್. ಅವಾಗ ನಾವು ಭೂಮಿ ಎಲ್ಲ ಹದ ಮಾಡ್ಕೊಂಡು ಸರ್ ರೆಡಿ ಮಾಡ್ಕೊಂತೀವಿ ಸರ್. ರೆಡಿ ಮಾಡ್ಕೊಂಡು ಈ ಥರ ನೆಟ್ಟಸ್ ಹಾಕ್ತೀವಿ ಸರ್. ಹಾಕ್ಯಂತ ಕಾಯಿಸಿ ಫಸ್ಟ್ ಮೇಲ್ ಕೊಡ್ತಾರ ಸರ್. ಮೇಲ್ ಕೊಟ್ಟಾದ್ಮೇಲೆ ಪ್ರಿಮಿಯಲ್ ಆಮೇಲೆ ಕೊಡ್ತಾರೆ ಸರ್. ಓಕೆ, ಅಂದರೆ ಈಗ ಫಸ್ಟ್ ನೀವು ಏಪ್ರಿಲಿಂದ ನಿಮ್ಮದು ಶುರು ಆಗುತ್ತೆ ಸರ್. ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಮಾಡ್ತೀರಿ ಸರ್ ಹಿಂಗೆ? ಸರ್ ಫಸ್ಟ್ ಚಿಲ್ಲಿ ಕೊಡ್ತಾರೆ ಸರ್ ಅವರು ಏಪ್ರಿಲಲ್ಲಿ. ಚಿಲ್ಲಿ ಮುಗಿತ ಆದಮೇಲೆ ಟೊಮಾಟೊ ಕೊಡ್ತಾರೆ ಸರ್ ಅವರು. ಟೊಮಾಟೊ ಅದು ಯಾವಾಗ ಸರ್? ಸರ್ ಅದು ಅವಾಗ ಇದು ಮುಗಿದ ಮೇಲೆ ಒಂದು ಆಗಸ್ಟ್ನಲ್ಲಿ ಕೊಡ್ತಾರೆ ಸರ್ ಅವರು. ಆಗಸ್ಟಲ್ಲಿ ಟೊಮ್ಯಾಟೊ ಕೊಡ್ತಾರೆ ಸರ್. ಓಕೆ, ಅವಾಗ ಇದು ಕರ್ಬೀಜನ ಅವಾಗ ಕೊಡ್ತಾರೆ ಸರ್. ಅದು ಯಾವ್ದು ಬೇಕಾದರೂ ಮಾಡ್ಕೊಂಬ ಸರ್. ನಮ್ದು ಆಯ್ಕೆ ಸೌತಿನ ಮಾಡ್ಬೋದ್ರಿ, ಕರ್ಬೂಜನ ಮಾಡ್ಬೋದ್ರಿ, ಟೊಮಾಟೋನ ಮಾಡ್ಬೋದು. ಸರ್, ಈಗ ಬೀಜೋತ್ಪಾದನೆಯಲ್ಲಿ ಗ್ಯಾಪ್ ಇರುತ್ತಾ ನಿಮಗೆ? ಅಂದರೆ ಈ ತಿಂಗಳಲ್ಲಿ ಯಾವುದು ಬೀಜೋತ್ಪಾದನೆ ಇರೋದಿಲ್ಲ ಹಂಗೇನಾದ್ರು ಇರುತ್ತಾ? ಹ್ಞೂ ಸರ್, ಇರುತ್ತೆ ಅಲ್ಲ ಸರ್. ಇವಾಗ ನೋಡ್ರಿ, ಇವಾಗ ಏನು ಕೊಡಲ್ಲ ಸರ್, ಇವಾಗ ಕ್ಲೋಸ್ ರೀ ಎಲ್ಲ. ಇವಾಗ ಸುಮ್ಮನೆ ಬೀಜ ಕೊಡೋದು ಸರ್. ಅವಾಗ ಎಲ್ಲ ಕ್ರಾಸಿಂಗ್ ಮುಗಿದಿರ್ತಾವ ಸರ್. ಇವಾಗ ಏನು ಕೊಡಲ್ಲ ಸರ್. ಇಲ್ಲಿಂದ ಇವಾಗ ಪ್ಲಾಟನ್ ಕ್ಲೋಸ್ ಆಗ್ಬಿಟ್ಟಾವ ಸರ್. ಬೀಜ ಕೊಟ್ಮೇಲೆ ಒಂದು 2 ತಿಂಗಳು ನಮಗೆ ಒಂದು ಗ್ಯಾಪ್ ಇರುತ್ತೆ ರೀ. ಓಕೆ, ಫೆಬ್ರವರಿ ಮಾರ್ಚು ಗ್ಯಾಪ್. ಯಾಕಂದ್ರೆ ಸರ್ ಇವನ್ನ ಹಣ್ಣು ಹಾಕ್ಸೋದ್ರಿ, ಕಂಪ್ನಿ ಬೀಜ ಮುಟ್ಬೇಕಲ್ಲ ಸರ್. ಹಾಗಾಗಿ ಇವಾಗ ಅಷ್ಟೇ ನಮಗೆ ಗ್ಯಾಪ್ ಇರುತ್ತೆ. 2 ತಿಂಗಳು ನಿಮ್ಗೆ ಟೈಮ್ ಸಿಗುತ್ತೆ ಸರ್. ಹಂಗಂದ್ರೆ ನೀವು ವರ್ಷ ಎಷ್ಟು ಸಲ ಬೀಜೋತ್ಪಾದನೆ ಮಾಡ್ತೀರಿ ಸರ್? ಸರ್ ನಾವು ವರ್ಷದಲ್ಲಿ ಸರ್ ಅವನ್ನ ಈಗ ಒಂದು 6 ತಿಂಗಳ ಮಟ್ಟ ಕಂಟಿನ್ಯೂ ಇರ್ತೀವಿ ಸರ್. ಕಂಟಿನ್ಯೂ ಮಾಡ್ತಾನೆ ಒಂದಾಗನ ಒಂದು ಸರ.
ಇದೀಗ ನೋಡ್ರಿ ನಾನು ಒಂದು 4 ಚಿಲ್ಲಿ ಅದ ಸರ್. ಹಾಂ. ಈಗ ಒಂದು 2 ಸೋತಿ ಮುಗಿಸಿದ್ದೇನೆ. ಹಾಂ. ಇದೊಂದು ಕರ್ಬೂಜ್ ರೀ, ಅದೊಂದು ಕರ್ಬೂಜ್ ರೀ, ಇನ್ನೊಂದು ಕರ್ಬೂಜ್ ಐತ್ರಿ ಅಲ್ಲಿ ಹೊರಗೆ. ಹಾಂ. ಸರ್ ಈಗ ಈಗ ಓಪನ್ ಫೀಲ್ಡಲ್ಲಿ ಮಾಡ್ತಾರಲ್ಲ ಸರ್ ಬೀಜ ಉತ್ಪಾದನೆ, ಹೌದ್ರಿ. ಅದಕ್ಕೆ ಮಾಡೋದಕ್ಕೂ ಈ ಶೇಡ್ ನಟ್ ಹಾಕಿ ಮಾಡೋದಕ್ಕೂ ನಿಮ್ಗೆ ಏನು ಚಾಲೆಂಜಸ್ ಅನ್ಸುತ್ತೆ? ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್? ಇದ ಬೆಸ್ಟ್ ಸರ್. ಯಾಕಂದ್ರೆ ಸರ್ ಅದು ಅಂತಂದ್ರೆ ಹೊರಗಡೆ ರೋಗಗಳು ಎಲ್ಲ ಬಂದ್ಬಿಡ್ತಾವೆ ಸರ್. ಇದಂತ ಇದು ನೆಟ್ ವರ್ಷನಾಗ ಏನು ಬರಲ್ಲ ಸರ್. ಹಂಗಾಗಿ ನಮ್ಗೆ ಇದ ಒಂದು ಅದಾಗ್ಬಿಡತ್ರಿ. ಆಮೇಲೆ ಪಾಲಿನೇಷನ್ ಸರ್, ಹೊರಗಡೆ ಮುಖ್ಯವಾಗಿ ಜೇನುನೊಣ ಅದೆಲ್ಲ ಪಾಲಿನೇಷನ್ ಆಗ್ತಿರತ್ತೆ. ಅದಾಗಿ ಅದು ಇಳುವರಿ ಅದು ಚೆನ್ನಾಗಿ ಬರಲ್ಲ ಸರ್. ಹಂಗಾಗಿ ಇದು ನೆಟ್ ಟೆಸ್ಟ್ನಾಗ ಒಂದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಒಂದು ಸ್ವಲ್ಪ ಗಿಡಕ್ಕೆ ಇರ್ತದೆ ಸರ್. ಅದಿಲ್ಲ ಅಂತಂದ್ರೆ ಹೊರಗಡೆಗೆ ಯಾವ್ದಾರು ಒಂದು ರೋಗ ಬಂದ್ಬಿಡ್ತು ಸರ್, ಅವಕ್ಕೆ ಗಿಡ ಜಲ್ದಿ ಕ್ರಾಪ್ ಹೋಗ್ಬಿಡ್ತೀರಿ, ಫೇಲ್ ಆಗ್ಬಿಡ್ತಾರೆ. ಅಂದರೆ ಸೆಟ್ ಆಗೋದಿಲ್ಲ. ಕರೆಕ್ಟ್ ಆಗಲ್ಲ ಸರ್. ನೀವೇನಾದರೂ ಮೊದಲು ಓಪನ್ ಅಲ್ಲೇ ಮಾಡಿದ್ರಾ ಅಥವಾ ಡೈರೆಕ್ಟ್ ಈ ಶೇಡ್ ನಟ್ಟಲ್ಲೇ ಶುರು ಮಾಡಿ? ಇಲ್ಲ ಸರ್, ಫಸ್ಟ್ ಓಪನ್ ಅಲ್ಲಿ ಮಾಡಿದ್ವಿ ಸರ್. ಒಂದಿದೆ ಸರ್, ಇವಾಗ ನಾವು ಎಕ್ಸಾಂಪಲ್ ನಮ್ಮ ಊರಲ್ಲಿ ಒಂದು ಇದೆ ಸರ್, ಟೊಮೊಟೊ ಹೊರಗಡೆ ಇದೆ ಸರ್. ಅದು ಅಷ್ಟೇನು ಸೆಟ್ಟಿಂಗ್ ಇಲ್ಲ ಸರ್. ಅದು ರೋಗ ಈಗ ಬಂದ್ಬಿಡಿದೆ ಸರ್. ಅದು ಇಲ್ಲೇ ಒಂದು ಇದೆ ಅಲ್ಲ ಸರ್, ಇದು ಸ್ವಲ್ಪ ಚೆನ್ನಾಗಿದೆ ಸರ್ ನೆಟ್ನಾಗ ರೀ. ಓಕೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ. ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ. ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ. ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಸರ್ ಈಗ ನೀವು ಹೇಳಿದ್ರಿ ಮೆಣಸಿನಕಾಯಿ ಬೀಜೋತ್ಪಾದನೆ ಮಾಡ್ತೀರಾ, ಟೊಮೆಟೊದು ಮಾಡ್ತೀರಾ, ಕರ್ಬೂಜನೂ ಮಾಡ್ತಾ ಇದ್ದೀರಾ. ಈ 3 ಬೆಳೆಗಳಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ನಿಮ್ಗೆ ಬೀಜೋತ್ಪಾದನೆ ಮಾಡೋದು? ಆರ್ಥಿಕತೆಯಿಂದನೂ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದನೂ ಆಗಿರ್ಬೋದು ಸರ್. ಸರ್ ಚಿಲ್ಲಿನ ಉತ್ತಮ ಸರ್. ಓಕೆ. ಚಿಲ್ಲಿ ಹ್ಞೂ ಸರ್, ಅದು ಚಿಲ್ಲಿ ಅಂತಂದ್ರೆ ಸರ್ ಒಂದು 60-70 kg ಗಿಟ್ಲೆ ಬರ್ತದೆ ಸರ್ ಅದು ಚಿಲ್ಲಿ ರೀ. ಹಾಂ. ಇದು ಟೊಮೊಟೊ ಅಂದ್ರೆ ಸುಮ್ಮನೆ ಅಷ್ಟೇ ಸರ್, ಅಷ್ಟೇನು ಲಾಭ ಇಲ್ಲ ಸರ್. ಲೇಬರ್ ಕಡಿಮೆ ತಂದ ಸರ್, ಅಷ್ಟೇನು ಲಾಭ ಇಲ್ಲ ಸರ್. ಚಿಲ್ಲಿನ ಉತ್ತಮ ಸರ್, ಮೇಂಟೆನೆನ್ಸ್ ಜಾಸ್ತಿ ಐತ್ರಿ. ಚಿಲ್ಲಿನ ಉತ್ತಮ ಸರ್. ಓಕೆ. ಮೇಂಟೆನೆನ್ಸ್ ಜಾಸ್ತಿ ಇದೆ ಚಿಲ್ಲಿ, ಮೇಂಟೆನೆನ್ಸ್ ಜಾಸ್ತಿ ಐತ್ರಿ. ಆಮೇಲೆ ಈಲ್ಡಿಂಗು ಬರ್ತದೆ ಸರ್. ನಾವು ಅದಕ್ಕೆ ಶ್ರಮ ಪಡ್ತೀವಿ ಅಷ್ಟು ನಮಗೆ ಪ್ರತಿಫಲ ಕೊಟ್ಟೆ ಕೊಡ್ತೀವಿ ಸರ್. ಓಕೆ. ಮೆಣಸಿನ್ಕಾಯಿ ಅದು ಹೆಂಗೆ ಬೀಜಕ್ಕೆ ಕಿಲೋ ಕೊಡ್ತೀರಿ ಸರ್? ಅದು ಕಿಲೋ ಒಂದೊಂದು 10,000 ಇರುತ್ತೆ ಸರ್, ಒಂದು 7,000 ಇರುತ್ತೆ ರೀ. ಅದ್ರ ಮೇಲೆ ಡಿಫ್ರೆನ್ಸ್ ಸರ್. ಅದು ಇಳುವರಿ ತಕ್ಕಂಗೆ ಕೊಟ್ಟಿರ್ತಾರೆ ಸರ್. ಓಕೆ. ನೀವು 60 kg ತೆಗಿತೀನಿ ಅಂದ್ರೂ ಅದರಲ್ಲಿ 6 ಲಕ್ಷ ಮಾಡ್ಬೋದು ಸರ್. ಓಕೆ. ಸರ್ ಈಗ ಕರ್ಬೂಜ ಮಾಡಿದಿರಲ್ಲ ಸರ್, ಈಗ ಇಲ್ಲಿ ಏನಿತ್ತು ಮೊದಲು? ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚಿಲ್ಲಿ ಇತ್ತು ಸರ್. ಚಿಲ್ಲಿ ಇತ್ತು. ಈಗ ಕರ್ಬೂಜ ಮಾಡೋದು ಏನು ಉದ್ದೇಶ ಸರ್? ಇದರಿಂದನೂ ಲಾಭ ಇದೆಯಾ? ಸರ ಇದು ಇಷ್ಟೇ ಸರ್. ಮೆಸ್ ಫಸ್ಟ್ ಚಿಲ್ಲಿ ಬೀಜ ತೆಗೆದು ಕೊಟ್ಬಿಡಿ ಸರ್. ಮೆಸ್ ಖಾಲಿ ಹೋಗ್ತೀಯ ಸರ್. ಇದರಲ್ಲಿ ನಾವು ಇನ್ನೊಂದು ಬೆಳೆ ತೋರ್ಸೋಣ ಅಂತಂದು ಹೇಳ್ಕೈ ಸರ್ ಇದನ್ನ ಕರ್ಬೂಜ ಇಟ್ಟಿನಿ ಸರ್. ಕರ್ಬೂಜ ಇಟ್ಟಿರಿ. ಓಕೆ. ಇದೇ ಫಸ್ಟ್ ಟೈಮ್ ಕರ್ಬೂಜ ಸರ್? ಇದೇ ಫಸ್ಟ್ ಟೈಮ್ ನಾವು ಮಾಡಿರೋದು ಸರ್. ಇದೇ ಫಸ್ಟ್ ಟೈಮ್ ನೀವು ಮಾಡಿರಿ? ಓಕೆ ಸರ್. ಮಾಡಿದ್ರಿ. ಈಗ ಫಸ್ಟ್ ಯಾವ ಕಂಪ್ನಿ ಇದು ಸರ್? ಇದು ಸರ್ ಇದು ಸಿಂಜೆಂಟಾ ಸರ್. ಸಿಂಜೆಂಟಾದವ್ರದ್ದು. ಅವರು ಯಾವ್ದು ತಳಿ ಅಂತ ಏನು ಹೇಳಿಲ್ಲ ಸರ್ ಅವರು. ಅವ್ರಿಗೆ ಅಲ್ಲಿ ಅಗ್ರಿಮೆಂಟ್ನಾಗ ಎಲ್ಲ ಇರುತ್ತೆ ಸರ್. ಅದು ಅವ್ರಷ್ಟು ನಮಗೆ ಅಗಿ ಕೊಟ್ಟಿದ್ದಾರೆ. ಎಲ್ಲ ರೆಡಿ ಮಾಡಿ ನಾವು ಬೀಜ ಅವ್ರಿಗೆ ಕೊಡ್ಬೇಕು ಸರ್. ಓಕೆ. ಏನೇನು ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ ಸರ್? ಅಗ್ರಿಮೆಂಟ್ ಸರ್ ಪ್ಯೂರಿಟಿ ಜರ್ಮಿಷನ್ 95 ಪ್ಯೂರ್ ಇದು ಜರ್ಮಿಷನ್ ಪ್ಯೂರಿಟಿ 100% ಬರೋಕೆ ಸರ್. ಹಂಗೆ ಬಂದ್ರೆ ಮಾತ್ರ ಪೇಮೆಂಟ್ ಸರ್. ಓಕೆ. ಅವರಲ್ಲಿ ಟೆಸ್ಟ್ ಮಾಡಿ ಎಲ್ಲ ಮುಗಿದ್ಮೇಲೆ ನಮ್ಗೆ ರಿಸಲ್ಟ್ ಹೇಳ್ತಾರೆ ಸರ್. ಇಲ್ಲಾಂದ್ರೆ ನಾವು ಆ ಥರ ನಮ್ಮ ಅಗ್ರಿಮೆಂಟ್ ಮಾಡ್ಸಂತ ಸರ್ ಫಸ್ಟ್ ಅವ್ರು. ನೀವು ಯಾವ್ದಾವ್ದೋ ಮಿಕ್ಸ್ ಮಾಡಿ ಕೊಡಂಗಿಲ್ಲ ಸರ್. ಮತ್ತೆ ಅದ್ರಕ್ಕೆ ಅನ್ಕ್ರೇಷನ್ ಮಿಕ್ಸ್ ಮಾಡಂಗಿಲ್ಲ ಸರ್. ಬೀಜನ ಕರೆಕ್ಟಾಗಿ ಕೊಡ್ಬೇಕು ಸರ್. ಮತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ಪಾಲನೆ ಮಾಡ್ಬೇಕು ಸರ್. ಪಾಲನೆ ಮಾಡಿ ಕರೆಕ್ಟಾಗಿ ಬೀಜಗಳ ಇಲ್ಲಿ ತಗೊಂಬಂದ್ರೆ ಅಲ್ಲೇ ಇಟ್ಟು ಯಾವ ಟೈಮಿಗೆ ಏನೇನ್ ಮಾಡ್ಬೇಕು ಅದು ಮಾಡ್ಬೇಕು. ಮತ್ತೆ ನಮ್ಮ ಮನೇಲಿ ಇಡಲ್ಲ ಸರ್, ಅಲ್ಲೇ ಆಫೀಸ್ನಲ್ಲೇ ಇಡ್ಬೇಕು ಸರ್ ಬೀಜ ನಾವು. ಹಂಗಾಗಿ ಜೆನೆಟಿಕ್ ಪ್ಯೂರಿಟಿ ಟೆಸ್ಟು, ಆಮೇಲೆ ಎಲ್ಲ ಜರ್ಮಿನೇಷನ್ ಟೆಸ್ಟು, ಅದಾದ್ಮೇಲೆ ಯಾವುದೇ ಬೇರೆ ಬೀಜಗಳು ಮಿಕ್ಸ್ ಆಗಿದಾವ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಪಕ್ಕ ಇದೆ ಅಂತ ಅಂದಾಗ ಮಾತ್ರ ಪೇಮೆಂಟ್ ಆಗ ಸರ್. ಹಂಗಾಗಿ ಒಂದ್ರಲ್ಲಿ ಏನಂದ ಆತಂದ್ರ ಏನಿಲ್ಲ ಸರ್, ಅಮೌಂಟನ್ನ ಕೊಡಲ್ಲ ಸರ್. ಆ ಥರ ಅಗ್ರಿಮೆಂಟನ್ನ ಆಗಿರ್ತೀರಿ. ಹಂಗಾಗಿ ಇದು ಭಾಳ ಸ್ವಲ್ಪ ರಿಸ್ಕ್ ಇದೆ ಸರ್. ಮಾಡೋದಾದ್ರೆ ಪಕ್ಕಾ ಮಾಡಬೇಕು. ಮಾಡ್ಬೇಕು ಸರ್, ಇಲ್ಲಾಂದ್ರೆ ಮಾಡಬಾರ್ದು ಸರ್. ಮಾಡಬಾರ್ದು. ಓಕೆ ಸರ್. ಹಂಗೆ ಲಾಭ ಕೂಡ ಇದೆ? ಲಾಭ ಇದೆ ಸರ್. ಲಾಭ ಇಲ್ಲ ಸರ್, ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಇದೆ ಸರ್. ಓಕೆ. ಇವಾಗ ಒಂದು 40 kg ಐತೆ ಅಂದ್ರೆ ಒಂದು 4 ಲಕ್ಷ ಸರ್. ಆಗ್ಬೋದು ಸರ್. ಅದು 45 kg ಆಗ್ತದೆ ಸರ್. ಅದು ಓಕೆ. ಬೀಜ ಎವರೇಜ್ ಎಲ್ಲ ಚೆಕ್ ಮಾಡಿರಿ ಸರ್. ಸೂಪರ್ವೈಸರ್ ಬಂದು ಎಲ್ಲ ಬೀಜ ಕಾಯಿ ಹೊಡೆದು ರೆಡಿ ಮಾಡಿ ಹೇಳಿದಾರೆ ಸರ್. ಓಕೆ ಸರ್. ಈಗ ನಾರ್ಮಲ್ ಈ ಕರ್ಬೂಜನ ನಾವು ಬೀಜೋತ್ಪಾದನೆ ಮಾಡ್ತೀವಿ ಅನ್ನೋದಕ್ಕೂ, ನಾವು ಈ ಒಂದು ಬೇಸಿಗೆಗಾಲದಲ್ಲಿ ಕರ್ಬೂಜನ ನಾರ್ಮಲ್ ಆಗಿ ಬೆಳೆದು ಹಣ್ಣು ಮಾಡ್ತೀನಿ ಅನ್ನೋದಕ್ಕೂ ಮಾರ್ಕೆಟಲ್ಲಿ ನಿಮಗೆ ಭಾಳ ವ್ಯತ್ಯಾಸ ಅನ್ಸುತ್ತಾ? ಹ್ಞೂ ಸರ, ವ್ಯತ್ಯಾಸನಾಗ ಸರ ಅದು ರೇಟ್ ಬಂತು ಬರಲ್ಲ ಡೌಟ್ ಸರ್. ಬೇಯ್ತಿ ಸರ್, ಎಲ್ಲ ಬರ್ತದೆ ಇಲ್ಲ ಅನ್ಸಲ್ಲ. ಇವಾಗ ಬೇಸಿಗೆಗ ರೇಟ್ ಅದು ನಿಗದಿತ ಬೆಲೆ ಇರಲ್ಲ ಸರ್. ಇದಕ್ಕೆ ನಿಗದಿತ ಬೆಲೆ ಇದೆ ಸರ್. ಅಗ್ರಿಮೆಂಟ್ ಆಗ್ಬಿಡಿದೆ ನಮ್ಗೆ 10,000 ರೂಪಾಯಿ kg ಕೊಡ್ತೀವಿ ಅಂತೇಳಿ. ನಮ್ಗೆ ಹಿಂಗಾಗಿ ನಮ್ಗೆ ಗ್ಯಾರಂಟಿ ಸರ್. ಅದು ಮಾರ್ಕೆಟ್ ನೋಡಿಲ್ಲ ಸರ್, ಇವತ್ತಿದ್ದು ನಾಳೆ ಇರಲ್ಲ ಸರ್ ಮಾರ್ಕೆಟ್ ಅಂತ. ಅದಲ್ಲ ಸರ್, ಹಂಗಾಗಿ ಗ್ಯಾರಂಟಿ ಇಲ್ಲ ಸರ್. ಅದು ಒಂದೊಂದ್ಸಲ 5 ರೂಪಾಯಿ kgನೂ ಆಗ್ಬೋದು, 50 ರೂಪಾಯಿ kg ಆಗ್ಬೋದು ಸರ್. ಹಂಗಾಗಿ ಅದ್ರ ಮೇಲೆ ನಾವು ಅಷ್ಟು ಕ್ಯೂರಿಯಾಸಿಟಿ ಇಲ್ಲ ಸರ್. ಇದ್ರದ್ದು ನಮ್ದು ಅಗ್ರಿಮೆಂಟ್ ಸರ್ ಕಂಪ್ನಿದು, ಅದ್ರ ಪ್ರಕಾರ ಕೊಡ್ತೇವೆ ಸರ್ ನಾವು. ಹಂಗಾಗಿ ಇದರಲ್ಲಿ ಪಕ್ಕ ಖಾಯಂ ನಾವು ಕೊಡ್ತೀವಿ, ಒಬ್ರು ದುಡ್ಡು ಕೊಡ್ತಾರೆ, ಹಂಗಾಗಿ ನಿಮ್ಗೆ ದುಡ್ಡು ಆಗುತ್ತೆ. ಹೌದೌದು ಸರ್. ಓಕೆ ಸರಿ ಸರ್. ಇದು ಈಗ ಯಾವಾಗ ಇದು ಹಾಕಿದ್ದು ಸರ್ ನೀವು? ಸರ್ ಇದನ್ನ ನಾನೊಂದು 2 ಮಂತ್ನಿಂದ ಹಾಕಿನಿ ಸರ್. 2 ತಿಂಗಳಿಂದ ಕರ್ಬೂಜ? ಹ್ಞೂ ರೀ, ನವಂಬರ್ ತಿಂಗಳದಾಗ ನಾನು ಅಗಿ ಇಟ್ಟಿನಿ ಸರ್. ಓಕೆ ಸರ್. ಮೊದಲನೇದಾಗಿ ಇಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋತೀರಿ ಸರ್ ಈಗ? ಸರ್ ಅದಕ್ಕೆ ಅದು ಸರ್ 2 ಮಡಿಕೆ ಇರ್ತಲ್ಲ ಸರ್. 2 ಮಡಿಕೆ ವರ್ಷ ಭೂಮಿ ಸಿದ್ಧ ಮಾಡಿದ್ಮೇಲೆ ಶೆಡ್ ನಟ್? ಹ್ಞೂ, ಎಲ್ಲ ಭೂಮಿ ರೆಡಿ ಆದ್ಮೇಲೆ ಶೆಡ್ ಹಾಕ ಸರ್. ಓಕೆ. ಯಾವ ರೀತಿ ನೀವು ಭೂಮಿ ಸಿದ್ಧತೆ ಮಾಡ್ತೀರಿ ಸರ್? ಫಸ್ಟ್ 2 ಮಡಿಕೆ ಹೊಡ್ತೀವಿ ಸರ್. 2 ಮಡಿಕೆ ಹೊಡೆದು ಇದು ರಾಸಾಯನಿಕ ಗೊಬ್ಬರ ಸರ್ ಅದನ್ನೆಲ್ಲ ಹಾಕ್ತೀವಿ ಸರ್. ಕೆಳಗಡೆ ಹಾಕಿ ಟ್ಯಾಕ್ಟ್ರಲ್ಲಿ ಬೆಡ್ ಬಿಡಿಸ್ತೀವಿ. ಓಕೆ. ಬೆಡ್ ಬಿಟ್ಟು ಶೀಟ್ ಹೇಳಾದ್ಮೇಲೆ ಇದಷ್ಟು ಶೆಡ್ ಹಾಕ್ತೀವಿ. ಶೆಡ್ ಹಾಕ್ತೀರಿ. ಓಕೆ. ಈಗ ಬೆಡ್ಡಿಂದ ಬೆಡ್ಡಿಗೆ ಎಷ್ಟು ಅಂತರ ಇದೆ ಸರ್? ಸರ್ ಅದೊಂದು 4 ಫುಟ್ ಐತಿ ಸರ್. 4 ಫುಟ್? ಹ್ಞೂ. ಬೆಡ್ ಎಷ್ಟು ಅಗಲ ಇದೆ ಸರ್? ಬೆಡ್ ಇದೊಂದು 3 ಫುಟ್ ಐತಿ ಸರ್. ಅದು 3 ಫುಟಿನ ಬೆಡ್. ಎತ್ತರ ಎಷ್ಟಿದೆ ಸರ್? ಎತ್ತರ ಸರ್ ಒಂದು 2 ಫುಟ್ ಐತಿ ಸರ್. 2 ಫುಟ್ ಎತ್ತರ? ಓಕೆ. ಇಷ್ಟು ಬೆಡ್ ಮಾಡಿ ಆಮೇಲೆ ಮಲ್ ಶೀಟ್ ಹೇಳ್ಬೇಕು ಸರ್. ಈ ಥರ ಎಲ್ಲದಕ್ಕೂ ಎಷ್ಟು ಲೈನ್ ಮಾಡಿದ್ರಿ ಸರ್ ಅಂತ? ಸರ್ ಒಂದು 24 ಲೈನ್ ಇದೆ ಸರ್. ಅದು 24 ಲೈನ್? ಹ್ಞೂ ರೀ. ಇದು 4 ಮೇಲ್ ರೀ, 20 ಫಿಮೇಲ್. ಓಕೆ ಸರ್. ಈಗ ಇಷ್ಟೇ ಮಾಡಬೇಕು ಅಂದರೆ ಮಿನಿಮಮ್ ನೀವು ಇಷ್ಟು ಅಗಿನ ಬೆಳೆಸಲೇಬೇಕು ಅಂತ ಕಂಡೀಷನ್ ಇರುತ್ತಾ? ಇರ್ತದೆ ಸರ್.
ಅವ್ರದ್ದು ಕಂಪ್ನಿ ರೂಲ್ಸ್ ಪ್ರಕಾರ ಇಷ್ಟೇ ಒಂದು ನೆಟ್ಟಿಗೆ ಇಷ್ಟ ಕೊಡ್ಬೇಕಂತ ಹೇಳಿ ಕೊಡ್ತಾರೆ ಸರ್ ಅವರು. ಒಂದು ಹೆಚ್ಚಿಗೆ ಕೊಡಲ್ಲ, ಒಂದು ಕಮ್ಮಿ ಕೊಡಲ್ಲ ಸರ್. ಅಷ್ಟೊಳಗಡೆನ ಬೆಳೆಸಬೇಕು ಸರ್ ನಾವು. ಎಷ್ಟಾಗಿ ಇದಾವೆ ಸರ್? ಸರ್ ಇದು 13 ಆಗೈತೆ ಸರ್. ಒಂದು 50 ಹೋಗೈತೆ ಸರ್. ಅದು 1250 ಐತ್ರಿ. ಓಕೆ, 1250 ಎಷ್ಟು ಎಕರೆ ಹೊಲಕ್ಕೆ ಸರ್ ಇದು? ಸರ್ ಇದೊಂದು ಎಷ್ಟು ಐತೆ ಸರ್? ಒಂದು 100-125 ಸರ್ ಅಷ್ಟೇ. ಅದು ಹಿಂಗೆ ಆಗಲ್ಲ. ಅರ್ಧ ಎಕರೆ ಮೇಲೆ? ಅರ್ಧ ಎಕರೆ ಕಮ್ಮಿ ಐತೆ ಸರ್. ಅರ್ಧ ಎಕರೆಕಿನ ಕಡಿಮೆ ಐತೆ ಸರ್. ಓಕೆ, ಅಷ್ಟರಲ್ಲಿ ಮಿನಿಮಮ್ 1300 ಗಿಡ ಬೆಳೆಸ್ಬೇಕು. ಹೌದ್ರಿ. ಓಕೆ ಸರ್. ಈಗ ಮೊದಲು ನಿಮಗೆ ಕಂಪ್ನಿದವರು ಯಾವುದು ಮೇಲ್ ಕೊಡ್ತಾರೆ, ಗಂಡು ಕೊಡ್ತಾರೆ? ಫಸ್ಟ್ ಸರ ಇವನ್ನ 4 ಸಾಲಿ ಗಂಡು ಕೊಡ್ತಾರೆ ಸರ್ ಅವರು ಮೇಲ್. ಇದನ್ನ ಕೊಟ್ಟ ಮೇಲೆ 8-12 ದಿವಸಕ್ಕೆ ಪ್ರೀಮಿಯರ್ ಕೊಡ್ತಾರೆ ಸರ್ ಅವರು. ಓಕೆ, ನೀವು ಡಿಫ್ರೆಂಟ್ ಇರ್ಬೇಕು ಸರ್. ನೀವು ಬೆಡ್ ಎಲ್ಲ ನೀವು ಎಳೆದಿದ್ರೆ ಮಲ್ಚ್ ಹಾಕಿದ್ರೆ ಇದು ಹೋಲ್ಗಳ ಎಷ್ಟು ಡಿಸ್ಟೆನ್ಸ್ ಇದೆ ಸರ್ ಇದು? ಸರ್ ಇದು 1 ಫೂಟಿಗೆ ಒಂದದ ಸರ್. ಫೂಟಿಗೆ ಒಂದು ಕಂಪಲ್ಸರಿ ಇವು ಮೇಲ್ ಸರ. ಫೂಟಿಗೆ ಒಂದರ ಸರ, 3 ಫೂಟಿಗೆ ಒಂದರ ಸರ್. ಇದು ಫಿಮೇಲ್ 3 ಫೂಟಿಗೆ ಒಂದು, ಮೇಲ್ 1 ಫೂಟಿಗೆ ಒಂದು ಇರ್ತದೆ. ಓಕೆ, ಅದನ್ನ ಹಾಕಿ ಅವ್ರು ಗಿಡನೇ ಕೊಡ್ತಾರ, ಬೀಜ ಕೊಡ್ತಾರೆ? ಇಲ್ಲ ಸರ್, ಅವ್ರು ಗಿಡನೇ ಕೊಡ್ತಾರೆ ಸರ್. ಗಿಡನೇ ಕೊಡ್ತಾರ, ಅದನ್ನ ನೀವು ತಂದು ಇಲ್ಲಿ ನಾಟಿ ಮಾಡಿ. ಡ್ರಿಪ್ ಕೂಡ ಇದ್ರಲ್ಲೇ ಮಾಡಿದ್ರೆ? ಡ್ರಿಪ್ ಇದು ಒಳಗಡೆ ಇದೆ ಸರ್. ಮಲ್ಚ್ ಎಳೆ ಟೈಮಿಗೆ ಡ್ರಿಪ್ ಆದ್ಮೇಲೆ ಮೆಣಸು ಎಳೆದು. ಓಕೆ, ಅದಾದ್ಮೇಲೆ ಇದು ಸಪೋರ್ಟ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್, ಬಿದಿರ್ದು ಸಪೋರ್ಟ್ ಎಲ್ಲ ಕೊಡಕ್ಕೆ? ಸರ್ ಅದು ಸೀಟ್ ಆದ್ಮೇಲೆ ಕೋಲ್ ಹಾಕ್ಯಂತೀವಿ ಸರ್. ಕೋಲ್ ಹಾಕ್ಯಂದ್ಮೇಲೆ ಇವನ್ ತಂತಿ ಕ್ಯಾಟ್ಗಳೇ ಆಮೇಲೆ ಎಳ್ಕೊಂತೀವಿ ಸರ್ ಗಿಡ ಕಟ್ಟಕ್ರಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಈಗ ಕೊಟ್ರು ಸರ್, ಅವರೆಲ್ಲ ಮೇಲ್ ಕೊಟ್ರು, ಫಿಮೇಲ್ ಕೊಟ್ರು. ಅದಾದ್ಮೇಲೆ ಯಾವಾಗ ಇದು ಬೀಜಕ್ಕೆ ರೆಡಿ ಆಗತ್ತೆ ಸರ್? ಇದು ಸರ್ ಕೊಟ್ರ ಅನ್ಸಕ್ರ ಇದು ಒಂದು ತಿಂಗಳಿಗೆ ಬಂದ್ಬಿಡ್ತು ಸರ್. ಅವಾಗ ಮಗ್ಗಿ ಬರ್ತ ಸರ್.
ಬೆಳಗ್ಗೆನ 6ಕ್ಕೆ ಲೇಬರ್ ಬರೋಕೆ ಸರ್. 6 ಗಂಟೆ ಅಂತ 12 ಗಂಟೆ ಅಂತಲೇ ಕ್ಲೋಸ್ ಆಗೋದು ಸರ್. ಅದು ಪೌಡರ್ ಕೊಡೋದು ಒಳ್ಳೆ ಪ್ಯಾಕೆಟ್ ಹಾಕೋ ಸರ್ ಬೆಳಗ್ಗೆ, ಮತ್ತೆ ಪೌಡರ್ ಕೊಡೋಕ್ರಿ 12 ಗಂಟೆ ಅಂತ ಮುಗಿಬೇಕು ಸರ್ ಅದು. ಓಕೆ. ಮೊದಲು ಹೂವು ಬರೋದು ಗಂಡಲ್ಲಿ ಬರುತ್ತಾ? ಇದ್ರಲ್ಲಿ ಬರ್ತದೆ ಸರ್. ಇದರಲ್ಲಿ ಹೆಂಗೆ ನೀವು ಪಾಲೆನ್ ಕಲೆಕ್ಟ್ ಮಾಡ್ತೀರಿ ಸರ್? ಸರ್ ಅದನ್ನ ಬೇನೆಗೆ ಸರ್ ಮಗ್ಗಿ ಹರ್ಕೊಂಬೇಕು ಸರ್. ಅವನು ಹಳ್ಳಿ ಇರಲ್ಲ ಸರ್. ಅವನು ಮಗ್ಗಿ ಹರ್ಕೊಂಡು ಒಂದು ಬಟ್ಟೆಯಲ್ಲಿ ಯಾವ್ದು ಬಟ್ಟೆಯಲ್ಲಿ ಕಟ್ಟಿಡ್ಬೇಕು ಸರ್. ಬೆಳಗ್ಗೆ ಹಳ್ಳಿ ಇರ್ತದೆ ಸರ್. ಅದು ಬೆಳಗ್ಗೆ ತಗೊಂಬಂದು ಕಾಸಿ ಇದಕ್ಕೆ ಅದನ್ನ ಪೌಡರ್ ಕೊಡ್ಬೇಕು ಸರ್. ಓಕೆ. ಅಂದ್ರೆ ನೀವು ಉಂಗುರ ಹಾಕಿ ಡಸ್ಟ್ ಮಾಡೋದೇನಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಮಗ್ಗಿನಿಂದ ಅದಕ್ಕೆ ಮಗ್ಗಿ ಟಚ್ ಮಾಡೋ ಸರ್. ಅಂದ್ರೆ ನೀವು ಮಗ್ಗಿ ಇದನ್ನ ಕಿತ್ತಿ ಒಂದು ಹಸಿ ಅರ್ಬೆಲ್ ಹಾಕಿದಾಗ ಅದು ಅರಳತ್ತೆ, ಅದು ಹಳ್ಳಿ ಇರ್ತದೆ ಸರ್ ಒಳಗಡೆ. ಅದನ್ನ ತಗೊಂಬಂದು ಕಾಸಿ ಇದಕ್ಕೆ ಕ್ರಾಸಿಂಗ್ ಮಾಡೋದು. ಓಕೆ, ಕ್ರಾಸಿಂಗ್ ಮಾಡೋದು. ಈಗ ಅದ್ರದ್ದು ನೀವು ಅರಳಿರತ್ತಲ್ಲ ಸರ್, ಅದನ್ನ ಹೆಂಗ ಐಡೆಂಟಿಫೈ ಮಾಡ್ತೀರಾ? ಅಂದ್ರೆ ಹೆಂಗೆ ಇದು ಮೊಗ್ಗದ ಇದನ್ನೇ ತಗೋಬೇಕಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಇದಾ ಸರ್? ಇದು ಸರ್ ಅದು ಮಗ್ಗಿ ಹಳ್ಳಿ ಇರ್ತದೆ ಸರ್. ಅದನ್ನ ಹಿಂದಕ್ಕೆ ಅದು ಮರ್ಸ್ಬೇಕು ಸರ್. ಅಲ್ಲಿ ಅದು ಕುಸುಮ ಇರ್ತದೆ ಸರ್, ಅಲ್ಲಿ ಫೋಟೋ ಬಂದಿರ್ತೀರಿ. ಇದಕ್ಕೆ ಇದಿರ್ತಲ್ರಿ, ನಮ್ಮ ಸುಲ್ದಿರ್ತೀವಿ ಸರ್, ಅದಕ್ಕೆ ಹಿಂಗೆ ಟಚ್ ಮಾಡಕ್ ಸರ್. ಟಚ್ ಮಾಡಿದ್ಮೇಲೆ 2 ಹೂವು ಟಚ್ ಮಾಡಕ್ ಸರ್. ಟಚ್ ಮಾಡಿದ್ಮೇಲೆ ಅದಕ್ಕೆ ಪ್ಯಾಕೆಟ್ ಹಾಕ್ತೀವಿ. ಓಕೆ. ಒಂದು ಮಗ್ಗಿನ ಒಂದ್ಸಲ ಮುಡಿಸ್ತೀರಾ? 2 ಸತಿ ಒಂದು ಮುಡಿಸಿ ಒಗಿತೀವಿ ಸರ್. ಮತ್ತೆ ಇನ್ನೊಂದು ತಗೊಂಡು ಮುಡಿಸಿ ಅದನ್ನ ಒಗಿತೀವಿ. ಅದಕ್ಕೆ ಮುಟ್ಟಿಸಿ ಒಗಿತೀರಿ. ಹೌದು. ಆಮೇಲೆ ಅದನ್ನ ಬ್ಯಾಗ್ ಮಾಡ್ಬಿಡೋದು, ಪ್ಯಾಕ್ ಮಾಡಿಬಿಡ್ತೀರಿ. ಓಕೆ. ಈಗ ಇದರಲ್ಲಿ ಬರೀ ಫೀಮೇಲ್ ಹೂವು ಅಷ್ಟೇ ಬರುತ್ತಾ ಸರ್? ಹೆಣ್ಣು ಹೂವು ಅಷ್ಟೇ ಬರುತ್ತಾ ಇದರಲ್ಲಿ? ಹೆಣ್ಣು ಹೂವು ಬರ್ತೈತ್ರಿ. ಅಂದ್ರೆ ಇದ್ರಲ್ಲಿ ಗಂಡು ಹೂವು ಬಂದಿರೋದು ಕಟ್ ಮಾಡಿ ತೆಗಿಯೋದು? ಇಲ್ಲ, ಏನಿಲ್ರಿ, ಹೆಣ್ಣು ಹೂವು ಅಷ್ಟೇ ಬಂದಿರ್ತೀರಿ. ಗಂಡು ಹೆಣ್ಣು 2 ಸಪ್ರೇಟ್ ಬರ್ತಾವ? ಇದು ಸಪ್ರೇಟ್ ಇರ್ತದೆ, ಇದು ಸಪ್ರೇಟ್ ಇರ್ತದ. ಇದಕ್ಕೆ ನೀವು ಅದು 2 ಮೊಗ್ಗಿನ ಒಂದು ಹೂಕ್ ಇದಕ್ಕೆ ಹಾಕ್ಸಿ ಕಟ್ಟಿಬಿಡ್ತೀರಿ, ಟ್ಯಾಗಿಂಗ್ ಮಾಡಿಬಿಡ್ತೀರಿ. ಈಗ ಒಂದ್ಸಲ ಟ್ಯಾಗಿಂಗ್ ಮಾಡಾಗ ಸರ್, ಅದು ಎಷ್ಟು ದಿನಕ್ಕೆ ಮತ್ತೆ ಕಾಯಿ ಸೆಟ್ ಆಗತ್ತೆ ಸರ್? ಸರ್ ಒಂದು 4 ದಿವಸಕ್ಕೆ ಅಲ್ಲೇ ಅದು ಪ್ಯಾಕೆಟ್ ಹೊಡೆದು ಬಿಡುತ್ತೆ ಸರ್. ಅದು ತಂತಾನೆ ಹೊಡಿತೀವಿ? ತಾನ ಪ್ಯಾಕೆಟ್ ದಾರ ಹಾಕಿರ್ತೀವಲ್ಲ ಸರ್, ಇಲ್ಲೇ ಹಾಕಿ ನೋಡ್ರಿ, ಬೆಳೆ ಪ್ಯಾಕೆಟ್ ಇಲ್ಲಿ ಇದರ ಹೊಡ್ಕೊಂಡ್ಬಿಡ್ತೀರಿ ತಾನ. ಹಾಂ ಸರ್. ಅಕಸ್ಮಾತ್ ಪಾಲಿನೇಷನ್ ಫೇಲ್ ಆಗಿದ್ರೆ ಹೆಂಗೆ ಆಗ್ತದೆ? ಫೇಲ್ ಆಗಿತ್ತು ಅಂದ್ರೆ ಸರ್, ಇಲ್ಲಿ ಆಗಿತ್ತು ನೋಡ್ರಿ, ಇಲ್ಲಿ ಆಗಿ ನೋಡ್ರಿ, ಇದು ಫೇಲ್ ಸರ್. ಅದು ಇದು ಆಗಲ್ಲ ಸರ್ ಕಾಯಿ. ಇದು ಈ ಥರ ಆಗಿಬಿಡ್ತೀರಿ. ಅದು ಓಕೆ. ಪ್ಯಾಕೆಟ್ ಕೊಟ್ರೆ ಇವು ಸೈಜ್ ಬಂದವಲ್ರಿ, ಈ ಸೈಜ್ ಬರಲ್ರಿ ಅವು ಕೇಸ್ ಹಾಕಿದ್ರೆ. ಮ್ಯಾಕ್ಸಿಮಮ್ ಒಂದು ಗಿಡಕ್ಕೆ ಎಷ್ಟು ಕರ್ಬೂಜ ಹಿಡಿತದೆ ಸರ್ ಇದು? ಸರ್ ಅದು 2 ಹಿಡಿತೀವಿ ಸರ್. ಅದು ಈಗ ಭೂಮಿ ಫಲವತ್ತಾಗಿತ್ತಂದ್ರೆ 3-4 ಹಿಡಿತೈತ್ರಿ. ಇಲ್ಲಾಂದ್ರೆ ಒಂದು ಕಾಯಿ ಇದು ಒಂದು ಬೆಳಿಗ್ಗೆ 2 ಕಾಯಿ ಸೆಟ್ ಆಗುತ್ತೆ. ಓಕೆ ಸರ್. ಈಗ ಬೆಳೆಸೋ ಮೆಥಡ್ ಕೂಡ ನಿಮ್ಮದು ಒಂಥರ ಡಿಫ್ರೆಂಟ್ ಇತ್ತು ಸರ್. ಈಗ ನೀವು ಎಷ್ಟು ದಿನಕ್ಕೆ ಅದು ಚೂಡ್ತೀರಿ ಸರ್? ಯಾಕಂದ್ರೆ 2 ಬಳ್ಳಿ 2 ಕಡೆ. ಅದು ನಾವು ಅಗಿಟ್ಟು 15 ದಿವಸಕ್ಕೆ ಸರ್, ಸಣ್ಣ ಚಿಗುರಿರ್ತದೆ ಸರ್. ಅದು ಆ ಮೂಮೆಂಟ್ನಾಗ ಮೇನ್ ಸೂಟ್ ಅಂತದ ಸರ್, ಅದನ್ನ ಕಟ್ ಮಾಡ್ಬಿಡಕ್ ಸರ್. ಕಟ್ ಮಾಡ್ಬಿಟ್ಟ ತಕ್ಷಣ ಸೈಡ್ ಸೂಟ್ ಬರ್ತದೆ ಸರ್, ಬಾಗಲ. ಅವೆರಡನ್ನ ಮ್ಯಾಕ್ ಕಟ್ಬೇಕ್ರಿ. ಮ್ಯಾಕ್ ಕಟ್ತೀರಿ. ಓಕೆ. ಈಗೆಲ್ಲ ಪಾಲಿನೇಷನ್ ಮಾಡಿದ್ರೆ ಇದು ಎಷ್ಟು ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರುತ್ತೆ ಸರ್ ಕಟಾವಿಗೆ? ಕಟಾವಿಗೆ ಸರ್ ಇದು 1 ಮಂತಿಗೆ ಬರ್ತದೆ ಸರ್. 1 ತಿಂಗಳಿಗೆ ಬರುತ್ತೆ. ಅಂದರೆ ಒಟ್ಟು ಎಷ್ಟು ನೀವು ನಾಟಿ ಮಾಡಿದಾಗಿನ ಹಿಡಿದು 3 ತಿಂಗಳು? 3 ತಿಂಗಳು. ಓಕೆ. ಫುಲ್ ಹಣ್ಣಾದಾಗೆ ಹಾರ್ವೆಸ್ಟ್? ಆರೆಂಜ್. ಹ್ಞೂ ರೀ. ಇದು ಹಚ್ಚಗಿದೆಯಾ ಸರ್? ಹಸಿರುಕಾಯಿ. ಹ್ಞೂ ರೀ. ಒಳ್ಳೆ ಹಣ್ಣು ಆದ್ಮೇಲೆ ಆರೆಂಜ್ ಕಲರ್ ಆಗುತ್ತೆ ಸರ್. ಆರೆಂಜ್ ಕಲರ್ ಆಗುತ್ತೆ. ಅದನ್ನ ಹಾರ್ವೆಸ್ಟ್ ಮಾಡಿ ಬೀಜ ತೆಗಿಯೋದು ಸರ್. ಅವಾಗ ನೀವೇ ತೆಗಿತೀರಿ? ನಾವೇ ತೆಗಿತೀರಿ. ತೆಗೆದು ಕಂಪ್ನಿದವ್ರಿಗೆ ಕೊಡ್ತೀರಾ? ಕಂಪ್ನಿಗೆ ಕೊಡ್ಬೇಕು ಸರ್. ಹ್ಞೂ ರೀ. ಅವರಿಗೆ ಕೊಡ್ತೀರಿ. ಅಂದರೆ ಇದು ಎಷ್ಟು ಸಲ ಹಾರ್ವೆಸ್ಟಿಂಗ್ ಮಾಡ್ತೀರಿ? ಹಂಗೆ ಒಂದು ಏಕಕಾಲಕ್ಕೆ ಬರುತ್ತಾ? ಇಲ್ಲ ಸರ್, ಇದು 2 ಟೈಮ್ ಬರುತ್ತೆ ಸರ್. ಫಸ್ಟ್ ಸೆಟ್ ಆಗಿದ್ದು ಫಸ್ಟ್ ಹರ್ಕೊಂಡ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಬಂದಿದ್ರೆ ನೆಕ್ಸ್ಟ್ ಹರ್ಕೊಂತೀರಿ. ಓಕೆ. ಒಟ್ಟ ಪಾಲಿನೇಷನ್ ಎಷ್ಟು ದಿನದಾಗ ನೀವು ಮಾಡ್ತೀರಾ? ಎಷ್ಟು ಆಳುಗಳು ಬೇಕು ಇದಕ್ಕೆ ಸರ್? ಇದಕ್ಕೆ ಒಂದು 8 ದಿವಸ ಲೇಬರ್ ಬೇಕು ಸರ್. ಒಂದು 15 ಲೇಬರ್ ಬೇಕು ಸರ್. 15 ಲೇಬರ್? 15 ಲೇಬರ್ 8 ದಿನ ಕಂಟಿನ್ಯೂ ಮಾಡೋದು ಸರ್. 8 ದಿನಕ್ಕೆ ಮುಗಿದು ಬರ್ತದೆ ಸರ್ ಅದು. ಸರಿ ಸರ್. ಈಗ ಇದರಲ್ಲಿ ರೋಗ ಕೀಟ ಸಮಸ್ಯೆ ಏನೇನು ಜಾಸ್ತಿ ಸರ್? ಯಾಕಂದ್ರೆ ನಾವು ಕೆಲವೊಂದು ಬಾಡಿರೋದು ನೋಡ್ತಾ ಇದ್ದೀವಿ. ಹೌದೌದ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಇದಕ್ಕಿಂತ ಜಲ್ದಿನ ಮುಗಿಬೇಕು ಸರ್. ಅದು ಸ್ವಲ್ಪ ಲೇಟ್ ಆಗ್ಬಿಟ್ಟದ್ರಿ. ಅದು ಲೇಟ್ ಆಗಿ ಒಂದು ಸ್ವಲ್ಪ ಅದು ಬೆಂಕಿ ರೋಗ ಅಂತ ಬರ್ತದೆ ಸರ್ ಅದಕ್ಕೆ. ಹಂಗಾಗಿ ಇದು ಬಂದಿದೆ ಸರ್. ಇದನ್ನಾಗಿ ರೋತಾಗಿರ್ಬೇಕತ್ರಿ, ಸ್ವಲ್ಪ ರೋಗ ಬಂದಿದೆ ಸರ್ ಅದಕ್ಕೆ. ಓಕೆ. ಅದು ಬಿಟ್ಟರೆ ಬೇರೆ ಯಾವುದು? ಬೇರೆ ಯಾವುದು ಬರಲ್ಲ ಸರ್ ಅದಕ್ಕೆ. ಅದಕ್ಕೆ ಏನಾದರೂ ಮಾಡ್ತೀರಾ? ಹ್ಞೂ ಸರ್. ನಮ್ದು ಸರ್ ಹೇಳಿದಾರ ಸರ್, ಸ್ಪ್ರೇ ಮಾಡಿದ್ದೀವಿ. ಓಕೆ. ಏನು ಸ್ಪ್ರೇ ಮಾಡಿದ್ದೀರಿ ಸರ್? ನೆಗೆಟಿವ್ ಅಂತ ಐತಿ ಸರ್, ಬೂದು ರೋಗಿ ಅಂತಂದೇಳಿ ನೆಗೆಟಿವ್ ರೀ. ನೆಕ್ಸ್ಟ್ ಒಂದು ಕಾನ್ಫಿಟ್ರಿ ಸರ್ ಕೊಟ್ಟಿದ್ರ ಸರ್. ಒಂದು ಇನ್ನೊಂದು 2-3 ಕೊಟ್ಟಿದ್ರಿ ಸರ್. ಅವನು ಸ್ಪ್ರೇ ಮಾಡಿ. ಓಕೆ. ಇದು ಗೊಬ್ಬರ ಹೆಂಗೆ ಕೊಡ್ತೀರಿ ಸರ್? ಗೊಬ್ಬರ ಶೆಡ್ಯೂಲ್ ಹೆಂಗೆ ಇದ್ರದ್ದು ಸರ್? ಇದಕ್ಕೆ ಪ್ಲಾಟ್ ಬಿಟ್ಟ ಮೇಲೆ ಸರ್ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ನಾವು. ಎಲ್ಲ ಡ್ರಿಪ್ ಮುಖಾಂತರ ಸರ್ ಪ್ರತಿಯೊಂದು. ಯಾವ್ದು 13-45 ಅಂತ ಸರ್ ಬೀಜ ಬೆಲೆ ಸರ್. ಓಕೆ. CN ಬಿಡ್ತೀವಿ ಸರ್, ಬೋರಾನ್ ಬಿಡ್ತೀವಿ ಸರ್. ಇಷ್ಟು 2 ನಂಬರ್ 3 ನಂಬರ್ ಬಿಡ್ತೀವಿ ಸರ್. ಅದಕ್ಕೆ ಬೀಜ ಕ್ಯೂರಿಂಗ್ ಆಗುತ್ತೆ. 52-34 ಸರ್? ಅದನ್ನು ಬಿಡ್ತೀವಿ ಸರ್. ಅದನ್ನು ಅಂದರೆ ಬೀಜ ಬಲ್ತ್ ಮ್ಯಾಗ ಅದು ಬಿಡ್ತೀರಿ? ಹೌದ್ರಿ. ಅದಕ್ಕಿಂತ ಮೊದಲು 1261 ಬಿಡ್ತೀರಿ? ಹೌದ್ರಿ. ಅವಾಗ 19 ಬಿಡ್ತೀವಿ. 19 1261. ಹೌದ್ರಿ. ಅದೆಲ್ಲ ಮಾಮೂಲಿ ಬೇಸಲ್ ಡೋಸ್ ಏನಿದೆ ಅದನ್ನು ಕೊಟ್ಟು ಬೀಜ ಬಲ್ಲೆ ಟೈಮ್ನಾಗ
1304 ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುವಂಥದ್ದು ಕ್ಯಾಲ್ಸಿಯಂ ನೈಟ್ರೇಟು ಬೋರಾನ್ಗಳನ್ನು ಕೊಡ್ತಾ ಹೋಗ್ತೀರಾ. ಕೊಡ್ಕೊಂತ ಹೋಗ್ರಿ ಇದು ಹೆಂಗೆ ಸರ್, ವಾರದಲ್ಲಿ ಎಷ್ಟು ದಿನ ಶೆಡ್ಯೂಲ್ ಮಾಡ್ತೀರಾ? ಸರ್ ಅದನ್ನ ವಾರದಲ್ಲಿ ಆ ಟೈಮ್ ಬಿಡ್ಲೇಬೇಕು ಸರ್. ಪ್ಲಾಟ್ ಟೈಮ್ ಬಿಡ್ಲೇಬೇಕು ಸರ್. ಬಿಟ್ಟಂದ್ರೆ ಮಾತ್ರ ಅದು ಎಲ್ಲ ಕ್ಯೂರಿಂಗ್ ಆಗುತ್ತೆ ಸರ್. ಇಲ್ಲಾಂದ್ರೆ ಜೋಳ ಆಗ್ಬಿಡುತ್ತೆ. ಜೋಳ ಆಗುತ್ತೆ. ಓಕೆ ಸರ್. ಈಗ ಇಷ್ಟೊಂದು ಈಗ 1250 ಅಗಿಯದ ಅಂತ ಹೇಳಿದ್ರಿ ಸರ್. ಈಗ ಇದನ್ನೆಲ್ಲ ಬೀಜ ನೀವು ತೆಗೆಯೋದು ಹೆಂಗೆ ಸರ್? ಹಣ್ಣು ಆದ್ಮೇಲೆ ಆರೆಂಜ್ ಕಲರ್ ಆದ್ಮೇಲೆ ಹೊಡಿತೀರಾ, ಏನು ಮಾಡ್ತೀರಾ? ಹ್ಞೂ ಸರ್, ಇದನ್ನ ಆರೆಂಜ್ ಕಲರ್ ಆದ್ಮೇಲೆ ಕಟಾವು ಇದ್ರಲ್ಲಿ ಹಿಂಗೆ ಕೊಯ್ಯೋದು ಸರ್. ಕುಡ್ಗಲ್ಲಿ ಕೊಯ್ದು ಕಚ್ಚಿರ ಬೀಜ ತೆಗಿಯೋದು ಸರ್. ಓಕೆ. ಎಷ್ಟು ಕೆಜಿ ಬರ್ಬೋದಂತ ನಿಮಗೆ ಎಕ್ಸ್ಪೆಕ್ಟ್ ಇದೆ ಸರ್? ಸರ್ ಇದು ಒಂದು 3000 ಕಾಯಿ ಇದೆ ಸರ್. ಸ್ವಲ್ಪ ನಮ್ಮ ಸರ್ ಹೇಳಿದ ಪ್ರಕಾರ ಒಂದು 40 kg ಹೇಳಿದಾರೆ ಸರ್. 40 kg. ಕೆಜಿಗೆ ಎಷ್ಟು ಮಾತಾಡಿದ್ದೀರಿ ಸರ್? ಸರ್ ಒಂದು 10,000 ಇದೆ ಸರ್. ಓಕೆ. ಒಂದು 40 kg ಬಂದರೂ ಹತ್ತಿರ 4 ಲಕ್ಷ ಸರ್. ಓಕೆ. ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಸರ್ ಇದು? ಸರ್ ನಾನು ಒಂದು 50,000 ಖರ್ಚು ಮಾಡಿದ್ದೀನಿ ಸರ್. 50,000. ಇನ್ನೂ ಕಟಾವಾಗುವವರೆಗೆ ಎಷ್ಟಾಗ್ಬೋದು ಸರ್ ಖರ್ಚು? ಇನ್ನೂ ಒಂದು 10,000 ಖರ್ಚು ಆಗ್ಬೋದ ಸರ್ ಕಟಾವಿಗೆ. ಒಂದು 60,000 ಆಗುತ್ತೆ ಸರ್. 60-70,000 ಹಿಡಿದ್ರು ಒಂದು 3,20,000-30,000 ನಿಮ್ಗೆ ಉಳಿಯುತ್ತೆ. ಉಳಿತು ಸರ್. 1 ಲಕ್ಷ ಹೋದ್ರೂ 3 ಲಕ್ಷ ಉಳಿದೇ ಹೋಗುತ್ತೆ ಸರ್. 3 ಲಕ್ಷ ಉಳಿದೇ ಉಳಿದು ಆಮೇಲೆ ಅದೇ ಬಂಡವಾಳ ತೊಗೊಂಡು ಮತ್ತೊಂದು ಪ್ರಾಡಕ್ಟ್ ಉತ್ಪಾದನೆ ಮಾಡೋದು. ಓಕೆ ಸರ್. ಸರ್, ಇಷ್ಟೊತ್ತು ನೀವು ನಮಗೆ ಯಾವ ರೀತಿ ಕರ್ಬೂಜದಲ್ಲಿ ಒಂದು ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಮಾರುತಿಯವರು ಈ ಕರ್ಬೂಜದಲ್ಲಿ ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು ಮತ್ತು ಯಾವ ಸೀಸನ್ಗೆ ನಾವು ಕಂಪ್ನಿ ಜೊತೆ ಒಂದು ಟೈಅಪ್ಪನ್ನು ಮಾಡ್ಕೊತೀವಿ, ಅದ್ರ ಜೊತೆಗೆ ಈಗ ಇಷ್ಟೆಲ್ಲ ಮಾಡಿದಾಗ ಎಷ್ಟು ನಮಗೆ ಬಳ್ಳಿಗಳು ಉಳಿತವೆ, ಎಷ್ಟು ಬಳ್ಳಿಗಳು ಹೋಗ್ಬೋದು, ಅದ್ರ ಜೊತೆಗೆ ಈ ಒಂದು ಅರ್ಧ ಎಕರೆಗಿನ ಕಡಿಮೆ ಜಾಗದಲ್ಲಿ ಎಷ್ಟು ಕಾಯಿಗಳಿಂದ ನಾವು ಬೀಜ ತೆಗಿಬೋದು, ಬೀಜ ತೆಗೆದಾಗ ಎಷ್ಟು ಒಂದು ಇಳುವರಿ ಬಂದರೆ ನಮಗೆ ಆರ್ಥಿಕವಾಗಿ ಲಾಭ ಆಗತ್ತೆ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.